ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ನನ್ನ ತಮ್ಮನ ಬರ್ಡೇಯ ಮಿನಿ ವ್ಲಾಗ್ ಆಗಿರುತ್ತೆ. ಚೆನ್ನಾಗಿತ್ತಲ್ಲ. ಸೊ ನಾವೆಲ್ಲ ಬರ್ಡೇಗೆ ಕಾತುರದಿಂದ ಕಾಯ್ತಾ ಇದ್ರೆ ಯಾವಾಗ 12 ಗಂಟೆ ಆಗುತ್ತೆ ಅಂತ. ಪಾಪ ಇವಳು ಪ್ಲ್ಯಾನು ಅವನು ಎಕ್ಸಿಕ್ಯೂಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಏನಂತಂದರೆ ನನ್ನ ತಮ್ಮಂಗೆ ಗೊತ್ತಿಲ್ಲದೇನೆ ಬರ್ಡೇ ಪ್ಲ್ಯಾನ್ನ ನಮ್ಮ ತಮ್ಮನ ಹೆಂಡತಿ ಪ್ಲ್ಯಾನ್ ಮಾಡಿದ್ದು. ಬಟ್ ಅವ್ನಿಗೆ ಗೊತ್ತಿತ್ತು ಇವಳೇನೋ ಮಾಡ್ತಾ ಇದ್ದಾಳೆ, ಎಲ್ಲೋ ಕರ್ಕೊ ಹೋಗ್ತಾ ಇದ್ದಾಳೆ ಅಂತೇಳಿ. ಬಟ್ ನಮ್ಮ ಮನೆ ಹತ್ರನೇ ಬರ್ತೀವಿ ಅಥವಾ ಬರ್ಡೇ ಯಾವ ಥರ ಅವಳು ಸೆಲೆಬ್ರೇಟ್ ಮಾಡ್ತಾಳೆ ಅನ್ನೋದೇನೂ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಸಿಟಿ ಕಡೆಯಿಂದ ಬರ್ತಾನೆ ಪ್ರಸಾದಿನೇ ಕಾರ್ ಡ್ರೈವ್ ಮಾಡ್ಕೊಂಡು ಬಂದ. ಇನ್ನು ಮಲ್ಕೊಂಬಿಟ್ಟು ಕಣ್ಣಿಗೆಲ್ಲ ಕವರ್ ಮಾಡಿಕೊಂಡು ಮಲ್ಕೊಂಡು ಬಂದಿದ್ದ. ಸೊ ಇನ್ನು ಮನೆ ಹತ್ರ ಬಂದಾಗ ಕರೆಕ್ಟಾಗಿ 12 o'clockಗೆ ನಾವು ಕೇಕ್ ಎಲ್ಲ ರೆಡಿ ಮಾಡಿ, ಅವ್ರು ಬರ್ತಾನೆ ಕೇಕು ಎಲ್ಲ ಪ್ರತಿಯೊಂದು ಅವರೇ ತೊಗೊಂಬಂದಿದ್ರು. ಸೊ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಪಟಾಕಿ ಕ್ರ್ಯಾಕರ್ಸ್ ಎಲ್ಲ ಮಾಡಿಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಇನ್ನು ಫುಲ್ಲು ಖುಷಿಯಾಗ್ಬಿಟ್ಟಿದ್ರು ನನ್ನ ಮಕ್ಕಳಂತೂ, ಕತ್ಲಲ್ಲಿ ಈ ಥರ ಎಲ್ಲ ಮಾಡ್ತಾಯಿದ್ದೀವಲ್ಲ ಅಂಥೇಳಿ. ಸೊ ಬರ್ಡೇ ಸೆಲೆಬ್ರೇಷನ್ ಅಂದರೆ ಕೇಕ್ ಕಟ್ಟಿಂಗು, ಕ್ರ್ಯಾಕರ್ಸ್ ಎಲ್ಲ ಬರ್ಸ್ಟ್ ಆದಮೇಲೆ ನಮ್ಮನೆ ನಿಯರ್ ಬೈಯಲ್ಲೇ ಬರ್ನ್ಔಟ್ ಕೆಫೆ ಇದೆ. ಸೊ ಗೋ ಕಾರ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಅಂತೇಳಿ ಹೋಗೋಣ ಎಲ್ಲರೂ, ಹೆಂಗಿದ್ರು ಮಿಡ್ ನೈಟಲ್ಲಿ ಅಂತೇಳಿ ಹೋಗ್ತಾಯಿದ್ವಿ. ಇದು ನೈಟು 10 o'clockಯಿಂದ ಮಾರ್ನಿಂಗ್ 5 o'clockವರೆಗೂ ನೈಟ್ ಫುಲ್ಲು ಓಪನ್ ಇರುತ್ತೆ. ಹಾಗೆ ಮತ್ತು ಮಾರ್ನಿಂಗ್ 10ಇಂದ ಈವ್ನಿಂಗ್ 10ವರೆಗೂ ಓಪನ್ ಇರುತ್ತೆ. ಸೊ ಹಾಗಾಗಿ ಗೋ ಕಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ಕೊಂಡು ಗೋ ಕಾರ್ಟಿಂಗ್ ಎಕ್ಸ್ಪೀರಿಯನ್ಸ್ಗೆ ಅಂತೇಳಿ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ತೊಗೊಂಡ್ವಿ. ನನಗಂತೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ನಾವು ಅಲ್ಲಿ ಹೋಗಿದ್ದವ್ರಿಗೆ ಎಲ್ಲರಿಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸೇ. ಸಖತ್ತಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸು. ಆರಾಮಾಗಿ ಓಡಿಸಿದ್ವಿ, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಮತ್ತು ಎಲ್ಲ ಆದಮೇಲೆ ಅಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಮನೇಲಿ ನೈಟ್ ಊಟ ಎಲ್ಲ ಮುಗಿಸಿದ್ವಿ. ಬಟ್ ಮಿಡ್ ನೈಟ್ ಕ್ರೇವಿಂಗ್ಸ್ ಥರ ಸ್ವಲ್ಪ ಲೈಟಾಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದಾಗ 3 o'clock ಆಗಿತ್ತು. ದಟ್ಸ್ ಇಟ್.